ಬಿಜೆಪಿ ನಾಯಕರಿಗೆ ಸ್ಪೀಕರ್ ಅವರ ನಡೆ. ಇನ್ನೊಂದ್ ಕಡೆ ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ರಿ, ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ಮುಂಬೈನಲ್ಲಿ ಅತೃಪ್ತರಿಗೆ ಶುರುವಾಯಿತು ಟೆನ್ಷನ್. ರೆಬಲ್ ಶಾಸಕರ ಮೇಲೆ ಅನರ್ಹತೆಯ ತೂಗುಗತ್ತಿ. ಹಿಂದೆ ಅತೃಪ್ತರನ್ನ ಅನರ್ಹತೆ ಮಾಡುವಂತ ಸಾಧ್ಯತೆ. ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರಿಗೆ ಟೆನ್ಷನ್. ರೆಬಲ್ ಶಾಸಕರ ಮೇಲೆ ಅನರ್ಹತೆಯ ತೂಗುಗತ್ತಿ ಕಾಡ್ತಾ ಇದೆ. ಸ್ಪೀಕರ್ ಏನ್ ಮಾಡ್ತಾರೋ ಎಂಬ ಭಯದಲ್ಲಿ ಅತೃಪ್ತ ಶಾಸಕರು ಇದ್ದಾರೆ. ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರಿಗೂ ಕೂಡ ಸ್ಪೀಕರ್ ಅವರ ನಡೆ ಮೇಲೆನೆ ಟೆನ್ಷನ್ ಇರುವಂತದ್ದು. ರೆಬಲ್ ಶಾಸಕರ ಮೇಲೆ ಅನರ್ಹತೆಯ ತೂಗುಗತ್ತಿ ಕಾಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಅನರ್ಹತೆಗೂ ಮತ್ತು ರಾಜೀನಾಮೆಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ರಾಜೀನಾಮೆ ಪಟ್ಟಂತ ಅಂಗೀಕಾರ ಆಗ್ಬಿಟ್ರೆ ಇವರು ಬಿಜೆಪಿ ಸರ್ಕಾರ ರಚನೆ ಆಗ್ತಿದ್ದ ಹಾಗೆ ಸಚಿವರಾಗಬಹುದು. ಆದ್ರೆ ಅನರ್ಹತೆ ಆದ್ರೆ 6 ತಿಂಗಳುಗಳ ಕಾಲ ಕಾಯ್ಬೇಕಾಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಅತೃಪ್ತರು ಕೂಡ ಟೆನ್ಷನ್ ಅಲ್ಲಿ ಕಾದು ನೋಡ್ತಾ ಇದ್ದಾರೆ. ಸ್ಪೀಕರ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ. ನಿನ್ನೆ ಕಾನೂನು ತಜ್ಞರ ಜೊತೆ ಸ್ಪೀಕರ್ ಮಾತುಕತೆಯನ್ನ ನಡೆಸಿದ್ದಾರೆ. ಹಿಂದೆ ಶಾಸಕರನ್ನ ಅನರ್ಹಗೊಳಿಸುವಂತ ಸಾಧ್ಯತೆ ಕೂಡ ಇದೆ. ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು. ರಾತ್ರಿಯವರೆಗೂ ಕೂಡ ವಕೀಲರ ಜೊತೆ ರಮೇಶ್ ಕುಮಾರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಎಲ್ಲಾ 15 ಶಾಸಕರನ್ನ ಅನರ್ಹಗೊಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿರ್ಧಾರವನ್ನ ಸುಪ್ರೀಂಗೆ ತಿಳಿಸಬೇಕಾಗಿದೆ ಸ್ಪೀಕರ್ ಅವರು. ಸೊ ಹೀಗಾಗಿ ಬೇಗ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಶಾಸಕರ ವಿಚಾರದಲ್ಲಿ ಮಧ್ಯಂತರ ತೀರ್ಪು ಕೂಡ ನೀಡಿತು ಸುಪ್ರೀಂ ಕೋರ್ಟ್. ಸ್ಪೀಕರ್ ನಿರ್ಧಾರವನ್ನ ತಿಳಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಅಂತಿಮ ಆದೇಶವನ್ನ ಹೊರಡಿಸುತ್ತೆ. ಶಾಸಕರ ಪರ ವಕೀಲರ ವಾದವನ್ನ ಆಲಿಸಲಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ಪೀಕರ್ ನಿರ್ಧಾರವನ್ನ ಕೈಗೊಂಡು ನಂತರ ಸುಪ್ರೀಂ ಕೋರ್ಟ್ಗೂ ಕೂಡ ತಿಳಿಸಬೇಕಾಗಿದೆ. ಹಾಗೆ ಸ್ಪೀಕರ್ ಅವರ ಪರಮಾಧಿಕಾರಕ್ಕೆ ಸುಪ್ರೀಂ ಕೋರ್ಟ್ ನೀಡಿತ್ತು. ಸೊ ಹೀಗಾಗಿ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ರು. ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಇವತ್ತೇ ಹೊರಬೀಳುವಂತ ಸಾಧ್ಯತೆ ಇದೆ ಅವರ ನಿರ್ಧಾರ. ಇಂದು ಸ್ಪೀಕರ್ ತಮ್ಮ ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆ ಇರುವಂತದ್ದು. ಶಾಸಕರನ್ನ ಅನರ್ಹಗೊಳಿಸಿ ತೀರ್ಪು ನೀಡುವಂತ ಸಾಧ್ಯತೆ ಇದೆ. 15 ಶಾಸಕರಲ್ಲದಿದ್ದರೂ ಕೂಡ ಕೆಲವರ ಅನರ್ಹತೆ ಇಂದು ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. 15 ಜನರನ್ನು ಕೂಡ ಅನರ್ಹತೆ ಮಾಡಕ್ಕಾಗದೆ ಹೋದ್ರು ಸ್ವಲ್ಪ ಜನನ್ನಾದ್ರೂ ಅನರ್ಹತೆ ಮಾಡುವಂತ ಸಾಧ್ಯತೆ ಇದೆ ಅಂತ ಈಗ ಸಾಕಷ್ಟು ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸ್ಪೀಕರ್ ಅವರ ಕಚೇರಿಯಿಂದ. ಇಲ್ಲಿ ಪ್ರಮುಖವಾಗಿ ಇವತ್ತು ಮತ್ತಷ್ಟು ವಿಚಾರಣೆಯನ್ನು ನಡೆಸಿ ಅದರ ಕುರಿತಾಗಿ ಅಂದ್ರೆ ತೀರ್ಪನ್ನು ನೀಡುವಂತ ಸಾಧ್ಯತೆ ಇದೆ. ನೋಡ್ತಾ ಇದ್ದೀರಲ್ಲ ಸ್ಪೀಕರ್ ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಅಂತ. ಒಂದ್ ಕಡೆ ಅತೃಪ್ತ ಶಾಸಕರಿಗೆ ಟೆನ್ಷನ್, ಇನ್ನೊಂದ್ ಕಡೆ ಬಿಜೆಪಿ ನಾಯಕರಿಗೂ ಕೂಡ ಟೆನ್ಷನ್. ಒಂದೆಡೆ ರೆಬಲ್ಸ್ ಮೇಲೆ ಅನರ್ಹತೆ ತೂಗುಗತ್ತಿ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಮುಂದೇನು ಅನ್ನುವ ಚಿಂತೆ ಅತೃಪ್ತರಿಗೆ ಶುರುವಾಗಿದೆ. ಬೈ ಎಲೆಕ್ಷನ್ ಭಯ ಕೂಡ ಅವರಿಗೆ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಅನರ್ಹತೆ ಮಾಡ್ಲಿ ಅಥವಾ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ಲಿ ಏನೇ ಆದ್ರೂ ಕೂಡ ಇನ್ನ 6 ತಿಂಗಳ ಆದ್ಮೇಲಂತೂ ಎಲೆಕ್ಷನ್ ಆಗೇ ಆಗುತ್ತೆ. ಸೊ ಹೀಗಾಗಿ ಬೈ ಎಲೆಕ್ಷನ್ ಅನ್ನ ಯಾವ ರೀತಿಯಾಗಿ ಫೇಸ್ ಮಾಡೋದು ಅನ್ನುವ ಭಯ ಕೂಡ ಅವರಲ್ಲಿ ಕಾಡ್ತಾ ಇದೆ. ಈಗಾಗಲೇ ದೋಸ್ತಿ ಕೋಪಕ್ಕೆ ತುತ್ತಾಗಿದ್ದಾರೆ ಅತೃಪ್ತ ಶಾಸಕರು. ರೆಬಲ್ಸ್ ಅನ್ನ ಸೋಲಿಸಲು ಪಣವನ್ನ ಕೂಡ ತೊಟ್ಟಿದ್ದಾರೆ ದೋಸ್ತಿ ನಾಯಕರು. ಅತೃಪ್ತರ ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಬಿಜೆಪಿ ಪಕ್ಷದಿಂದಲೇ ಅಭ್ಯರ್ಥಿಯನ್ನ ಕರೆತರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇವರೆಲ್ಲರೂ ಕೂಡ ಬಿಜೆಪಿಗೆ ಹೋಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಆ ಪಕ್ಷದ ಅಸಮಾಧಾನಿತರನ್ನ ತಮ್ಮ ಪಕ್ಷಕ್ಕೆ ಕರೆತರುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಈ ದಿಸೆಯಿಂದಲೇ ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರೆ ದೋಸ್ತಿ ನಾಯಕರು. ಅಡಕತ್ತರಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ರೆಬಲ್ ಶಾಸಕರು. ಏನ್ ಮಾಡಬೇಕು ಏನು ಎತ್ತ. ಸ್ಪೀಕರ್ ಬೇರೆ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ. ನಾವಿನ್ನೂ ಕೂಡ ಕ್ಷೇತ್ರಕ್ಕೆ ಹೋಗಿಲ್ಲ, ಕ್ಷೇತ್ರದ ಜನರಿಗೆ ಮುಖ ತೋರಿಸಬೇಕಾಗಿದೆ. ಇನ್ನೂ ಡಿಲೇ ಮಾಡಿದ್ರೆ ನಮಗೆ ಸಂಕಷ್ಟ ಅನ್ನೋದು ಈಗ ಆಲ್ರೆಡಿ ಅತೃಪ್ತ ಶಾಸಕರಿಗೂ ಕೂಡ ಮನವರಿಕೆ ಆಗಿದೆ. ಇಲ್ಲಿ ದೋಸ್ತಿ ನಾಯಕರ ಮುಂದಿನ ನಡೆ ಏನಾಗಿರ್ಬೋದು, ಅವರ